ಪ್ರಭು ಯೇಸುವಿನಲ್ಲಿ ಅನುಗ್ರಹಿತರಾದ ಪ್ರಿಯರೇ, ಸಂತೋಷವಾಗಿರಿ. ಈ ಮುಂಜಾನೆ ನಮಗೆ ನಮ್ಮನ್ನೇ ದೇವರಿಗೆ ಸಮರ್ಪಿಸೋಣ. ಈ ದಿನ ಒಂದು ದೊಡ್ಡ ಅನುಗ್ರಹಕ್ಕೆ ಕಾರಣವಾಗಲಿ. ಇಂದು ನಾವು ಆಲಿಸುವ ವಾಕ್ಯ ಆದಿಕಾಂಡ 21ನೇ ಅಧ್ಯಾಯ 17 ಮತ್ತು 18ನೇ ವಾಕ್ಯ. ಇತ್ತ ಆ ಹುಡುಗನ ಕೂಗು ದೇವರಿಗೆ ಕೇಳಿಸಿತು. ದೇವದೂತನು ಆಕಾಶದಿಂದ ಆಗರಳನ್ನು ಕರೆದು, ಆಗರಳೆ, ನಿನಗೇನು ಆಯಿತು? ಅಂಜಬೇಡ. ಆ ಹುಡುಗನು ಬಿದ್ದು ಇರುವ ಸ್ಥಳದಿಂದಲೇ ಅವನ ಕೂಗು ದೇವರನ್ನು ಮುಟ್ಟಿತು. ನೀನೆದ್ದು ಹೋಗಿ ಅವನನ್ನು ಎತ್ತಿಕೋ, ಅವನನ್ನು ಕೈ ಬಿಡಬೇಡ. ಅವನಿಂದ ಒಂದು ದೊಡ್ಡ ರಾಷ್ಟ್ರ ಉತ್ಪತ್ತಿಯಾಗುವಂತೆ ಮಾಡುತ್ತೇನೆ ಎಂದು ಹೇಳಿದನು. ಪ್ರಿಯರೇ, ಈ ವಾಕ್ಯವನ್ನು ನಾವು ಮುಂಚೆ ಆಲಿಸಿದ್ದೇವೆ, ಧ್ಯಾನಿಸಿದ್ದೇವೆ. ಈ ವಾಕ್ಯದೊಂದಿಗೆ ನಾವು ಪ್ರಾರ್ಥಿಸಿದ್ದೇವೆ. ಆದರೂ ನಮಗೆ ಈ ಕ್ರಿಸ್ಮಸ್ ಸಮಯದಲ್ಲಿ ಉಪವಾಸ ತೆಗೆದು ಪ್ರಾರ್ಥಿಸುವಾಗ ಅನೇಕರ ಜೀವನದಲ್ಲಿ ಎಲ್ಲಾ ನಿರೀಕ್ಷೆಗಳು ಮುಚ್ಚಿದ ಒಂದು ಅವಸ್ಥೆ, ಆಗರಳ ಅವಸ್ಥೆಯ ರೀತಿ. ಇದು ಒಬ್ಬರ ಸಮಸ್ಯೆ ಅಲ್ಲ. ಅನೇಕರ ಜೀವನದಲ್ಲಿ ಎಲ್ಲಾ ನಿರೀಕ್ಷೆಯ ಬಾಗಿಲು ಮುಚ್ಚಿ ಇನ್ನೇನು ಮಾಡುವುದು ಎಂದು ತಿಳಿಯದೆ ಎದರಿ ನಿಲ್ಲುವ ಸಮಯದಲ್ಲಿ ಆಗಿರಬಹುದು. ದೇವರ ಒಂದು ದೊಡ್ಡ ನಿರೀಕ್ಷಿಸಿದ ದೈವಿಕ ಸ್ಪಂದನೆ ಉಂಟಾಗುವುದು. ಪ್ರಿಯರೇ, ಈ ಮುಂಚಾನೆ ಎದ್ದು ನೀವು ನಿರೀಕ್ಷೆಯಿಂದ ಪ್ರಾರ್ಥಿಸುವ ಪ್ರಾರ್ಥನೆ ದೇವರು ಆಲಿಸದೆ ಇರುವುದಿಲ್ಲ. ಹಲ್ಲೆಲೂಯಾ, ಆಲಿಸದೆ ಇರುವುದಿಲ್ಲ. ನಿಮ್ಮ ಭವನದಲ್ಲಿ ದೈವಿಕ ಸ್ಪಂದನೆ ಉಂಟಾಗದೆ ಇರುವುದಿಲ್ಲ. ಒಂದು ದೇವರ ವಾಕ್ಯ ನಿಮ್ಮ ಬಳಿ ಬರುವುದು ಆಗರಳೆ ಎಂದು ಕರೆದ ಸ್ಥಾನದಲ್ಲಿ ನಮ್ಮ ಹೆಸರು ಆಗಿದೆ ದೇವರು ಕರೆದಿದ್ದು ಎಂದು ಯೋಚಿಸಿ ನೋಡುವ. ನೀನು ಭಯಪಡಬೇಡ, ನೀನು ಅಳಬೇಡ. ದೇವರು ನಿನಗೆ ಸಹಾಯ ಮಾಡುತ್ತಾರೆ. ನನ್ನ ಪ್ರಾರ್ಥನೆಯನ್ನು ದೇವರು ಆಲಿಸಿದರು ಎಂದು ಆಗರಳ ತರ ನಮಗೆ ವಿಶ್ವಾಸಿಸಿ ಸ್ವೀಕರಿಸೋಣ. ಪ್ರಿಯರೇ, ದೇವರು ನಮ್ಮ ಅವಸ್ಥೆಯನ್ನು ತಿಳಿದಿದ್ದಾರೆ. ದೇವರ ಕರ ನಮ್ಮ ಜೊತೆಯಲ್ಲಿ ಇದೆ. ನಿರೀಕ್ಷೆ ಇಲ್ಲದ ಸ್ಥಳದಿಂದ ಒಂದು ದೊಡ್ಡ ಕಾರ್ಯಗಳು ನಡೆಯುತ್ತದೆ. ಇದು ನಮ್ಮ ಭವನದಲ್ಲಿ, ನಮ್ಮಲ್ಲಿ ದೈವಿಕವಾದ ಒಂದು ಸಮಾಧಾನ, ದೈವಿಕವಾದ ಒಂದು ಕಾರ್ಯ ನಮ್ಮ ದುಡಿತದಲ್ಲೂ ನಮ್ಮ ಎಲ್ಲ ಕಾರ್ಯದಲ್ಲೂ ಉಂಟಾಗುತ್ತದೆ. ಈ ವಾಕ್ಯವನ್ನು ವಿಶ್ವಾಸಿಸಿ ಸ್ವೀಕರಿಸುವ. ಈ ವಾಕ್ಯ ನಿಮಗೆ ಅನುಗ್ರಹವಾಗಲಿ ಎಂದು ಪ್ರಾರ್ಥಿಸಿ ಪ್ರಭುವಿನ ಆಶೀರ್ವಾದವನ್ನು ಸ್ವೀಕರಿಸೋಣ. ಆಮೇನ್. ನಮ್ಮ ಪ್ರಭು ಯೇಸು ಕ್ರಿಸ್ತರ ವರಪ್ರಸಾದವು, ದೇವರ ಪ್ರೀತಿಯು, ಪವಿತ್ರಾತ್ಮರ ಅನ್ಯೋನ್ಯತೆಯು ನಮ್ಮೊಡನೆ ಇರಲಿ. ರೋಗಗಳಿಂದ, ಅಪಘಾತದಿಂದ, ದುರ್ಮರಣದಿಂದ, ಅಗಾಲಿದ ಮರಣದಿಂದ, ಅಸೂಯೆಯಿಂದ, ಮೋಸೆ ವಂದನೆ ಇರಿಂದೆല്ലാം ದೇವರು ನಮ್ಮನ್ನು ಸಂರಕ್ಷಿಸಲಿ. ಹಾಲೆಲೂಯಾ, ಆಮೇನ್.